26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಇವತ್ತು ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಬಿರುಗಾಳಿ ಸಹಿತವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ವಿಶೇಷವಾಗಿ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರ ಹಲವಾರು ಕಡೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ನಾವೀಗ ಸಕಲೇಶಪುರದಿಂದ ಮಾರ್ನಾಡು ಕಡೆಗೆ ಅಂದರೆ ಮಂಗಳೂರು ಕಡೆಗೆ ತೆರಳತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ಗದ ಕಪ್ಪಳ್ಳಿ ಅಂತಕ್ಕಂಥ ಒಂದು ಪ್ರದೇಶದ ಬಳಿ ಇದೀವಿ. ನಾವು ನೋಡ್ಬೋದು, ಸುಮಾರು 60-70 ಅಡಿ ಎತ್ತರಕ್ಕೆ ಇರ್ತಕ್ಕಂಥ ಗುಡ್ಡವನ್ನು ಕಡಿದು ಇಲ್ಲಿ ರಸ್ತೆಯನ್ನು ಮಾಡಲಾಗಿದೆ. ಸೊ ಈ ರಸ್ತೆಯಲ್ಲಿ ಇವಾಗ ನಾವು ನೋಡಿ, ಇವತ್ತು ಬೆಳಿಗ್ಗೆ ಅಲ್ಲಿಂದ ಮಣ್ಣು ಕುಸಿದು ರಸ್ತೆಗೆ ಬಂದಿದೆ. ತಕ್ಷಣ ಅದನ್ನು ತೆರವುಗೊಳಿಸೋದಕ್ಕೆ ಬೇಕಾಗಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ತಕ್ಷಣದಲ್ಲಿ JCB ಸ್ಥಳಕ್ಕೆ ಬರಬೇಕು, ಸ್ಥಳಕ್ಕೆ ಬಂದು ಮಣ್ಣನ್ನು ಇಲ್ಲಿ ತೆರವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ ಬಾರಿ ಒಂದು ವಿಶೇಷ ಅಂತ ಏನು ಅಂತ ಹೇಳಿದ್ರೆ, ಗುಡ್ಡದ ಮಣ್ಣು ರಸ್ತೆಗೆ ಕುಸಿದ್ರೂ ಕೂಡ ವಾಹನ ಸಂಚಾರ ಸ್ಥಗಿತ ಆಗೋದಿಲ್ಲ. ಅದಕ್ಕೆ ಕಾರಣ ಈ ಮಾರ್ಗದ ಚತುಷ್ಪಥ ರಸ್ತೆಯ ನಿರ್ಮಾಣ ಕಾಮಗಾರಿ ಬಹುತೇಕ ಮುಗಿದಿದೆ. ಸೊ ಹಾಗಾಗಿ ಒಂದು ಭಾಗದ ರಸ್ತೆಗೆ ಮಣ್ಣು ಕುಸಿದ್ರೂ ಕೂಡ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಪಥದಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ನಾವು ನೋಡ್ತಾ ಇದ್ದೀವಿ, ಇದು ಒಂದು ಪಥ, ಇದು ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತಿರುಗತಕ್ಕಂಥ ಮಾರ್ಗದ ಒಂದು ಪಥ. ಮತ್ತೊಂದು ಪಥ ಮಂಗಳೂರು ಕಡೆಯಿಂದ ಸಕಲೇಶಪುರ ಕಡೆಗೆ ಬರಲಿಕ್ಕೂ ಕೂಡ ಓಪನ್ ಇರ್ತಕ್ಕಂಥ ಕಾರಣದಿಂದಾಗಿ ಯಾವುದೇ ವಾಹನ ಸಂಚಾರಕ್ಕೆ ತೊಡಕಾಗೋದಿಲ್ಲ. ಆದರೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂತಕ್ಕಂಥ ಹಲವಾರು ಒಂದಷ್ಟು ಪಾಯಿಂಟ್ಗಳನ್ನು ಕೂಡ ಜಿಲ್ಲಾಡಳಿತ ಗುರುತು ಮಾಡಿದೆ. ಅಲ್ಲೆಲ್ಲ ಕಡೆ ಕೂಡ ಸಿಬ್ಬಂದಿಗಳ ನಿಯೋಜನೆ ಇರಬೇಕು. ಅಕಸ್ಮಾತ್ ಗುಡ್ಡ ಕುಸಿತು ರಸ್ತೆಗೆ ಮಣ್ಣು ಬಂದರೆ ಅದನ್ನು ತೆರವುಗೊಳಿಸಬೇಕು. ಮರಗಿಡಗಳು ರಸ್ತೆಗೆ ಬಿದ್ದರೆ ಅದನ್ನು ಕಟ್ ಮಾಡಿ ತೆರವು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಕೆಲವು ಕಡೆ ನಾವು ನೋಡ್ತೀವಿ, ಇದೇ ಸ್ಥಳದಲ್ಲಿ ಕಪ್ಪಳ್ಳಿ ಭಾಗದಲ್ಲೇ ಬಲಭಾಗದಲ್ಲೂ ಕೂಡ ಗುಡ್ಡ ಇದೆ, ಎಡಭಾಗದಲ್ಲೂ ಕೂಡ ಗುಡ್ಡ ಇದೆ. ಅಕಸ್ಮಾತ್ ಎರಡೂ ಕಡೆಯಿಂದ ಮಣ್ಣು ಜರುಗಿ ಬಂದರೆ ಆವಾಗ ಏನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಇದೆ. ಮಳೆ ಜಾಸ್ತಿ ಆದಂತೆಲ್ಲ ಇಂಥ ಹಲವಾರು ಪಾಯಿಂಟ್ಗಳಲ್ಲಿ ಮಣ್ಣು ರಸ್ತೆಗೆ ಕುಸಿದು ಬರ್ತಕ್ಕಂಥ ಆತಂಕ ಸಹಜವಾಗಿ ಇದ್ದೇ ಇದೆ. ಆ ಎಲ್ಲ ಕಡೆಗಳಲ್ಲೂ ಕೂಡ ತುರ್ತಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೀಮ್ಗಳನ್ನು ಸಜ್ಜುಗೊಳಿಸಲಾಗಿದೆ. ಹಾಗಾಗಿ ಈ ಬಾರಿ ಎಷ್ಟೇ ಮಳೆ ಬಂದರೂ ಕೂಡ, ರಸ್ತೆಗೆ ಮಣ್ಣು ಕುಸಿದು ಬಂದರೂ ಕೂಡ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗದ ಹಾಗೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗಾಗಿಯೇ ಇಲ್ಲೇನು ಕಪ್ಪಳ್ಳಿ ಅಂತಕ್ಕಂಥ ಸ್ಥಳದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಣ್ಣು ಕುಸಿದಿದೆ, ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಳೆ ಜಾಸ್ತಿ ಆದಂತೆಲ್ಲ ಹಲವಾರು ಕಡೆಗಳಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತಕ್ಕಂಥ ಆತಂಕ ಸಹಜವಾಗಿ ಇದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.